श्री गुरुभ्यो नमः हरि ओम। सत्याभिज्ञकराब्जोत्थान पंचाशत वर्ष भोजगान सत्य प्रमोद तीर्थार्यान नवमी न्याय सुधारतान। श्री गुरुभ्यो नमः हरि ओम हरि ओम हरि ओम। ಮನುಷ್ಯ ಸಂಸಾರದಲ್ಲಿ ಹೆಚ್ಚು ಆಸಕ್ತನಾಗಬಾರದು ಅಂತೆ ಅದನ್ನು ನಮ್ಮ ಹರಿದಾಸ್ ಹೇಳ್ತಾರೆ. ಈಸಬೇಕು ಇದ್ದು ಜಯಿಸಬೇಕು. ಎಷ್ಟು ಇರಬೇಕು ಅಷ್ಟೇ ಸಂಸಾರದಲ್ಲಿ ಇರಬೇಕೆ ಹೊರತಾಗಿ ಅತಿಯಾಗಿರ್ತಕ್ಕಂಥ ಮೋಹ ಸಂಸಾರದಲ್ಲಿ ಮನುಷ್ಯ ತೊಡಗಬಾರದು. ಬಹಳವಾಗಿ ಸಂಸಾರಿ ನಾನು, ನನ್ನ ಹೆಂಡತಿ, ನನ್ನ ಮನೆ, ನನ್ನ ಮಕ್ಕಳು ಕೇವಲ ಅದರಲ್ಲೇ ತೊಡದ ಅಂತಂದರೆ ಜೀವನದಲ್ಲಿ ಉದ್ಧಾರ ಆಗುವ ಹಾಗೆ. ನಾನು ಒಳ್ಳೆ ಉತ್ತಮವಾಗಿರ್ತಕ್ಕಂಥ ಪುರುಷಾರ್ಥವನ್ನು ಪಡಿಬೇಕು ಅಂತಾದರೆ ನಾನು, ನನ್ನದು, ನನ್ನವರು ಎಂಬತಕ್ಕಂಥ ಅಭಿಮಾನವನ್ನು ಬಿಟ್ಟು ಇದೆಲ್ಲವೂ ಅಶಾಶ್ವತ, ಶಾಶ್ವತವಾಗಿರ್ತಕ್ಕಂಥದ್ದು ಮೋಕ್ಷ ಬಂದೆ. ಶಾಶ್ವತವಾಗಿರುವವನು ಸರ್ವತ್ವನ ಪರಮಾತ್ಮ ಒಬ್ಬನೇ ಅಂತ ಭಗವಂತನೇ ನಿರಂತರವಾಗಿರ್ತಕ್ಕಂಥ ಭಕ್ತಿಯನ್ನು ಮಾಡ್ತಾ ಇದ್ದರೆ ಒಳ್ಳೆ ಉತ್ತಮವಾಗಿರ್ತಕ್ಕಂಥ ಸದ್ಗತಿಯನ್ನು ಹೊಂತಾನೆ ಅಂತ ಶಾಸ್ತ್ರ ನಮಗೆ ತಿಳಿಸ್ತದೆ. ಇದಕ್ಕೆ ಒಂದು ಉದಾಹರಣೆ ದೃಷ್ಟಾಂತ ಹೇಳಬೇಕು ಅಂದರೆ, ಒಬ್ಬ ರಾಜ ಇದ್ದ. ಆ ರಾಜನಿಗೆ ಸಂಸಾರದಲ್ಲಿ ಆಸಕ್ತಿ ಬಹಳ. ಎಷ್ಟರ ಮಟ್ಟಿಗೆ ಆಸಕ್ತಿ ಆಯಿತು ಅಂದರೆ ನಾಲ್ಕು ಮದುವೆಗಳನ್ನು ಮಾಡಿಕೊಂಡ. ಒಬ್ಬ ಹೆಂಡತಿಯನ್ನು ಸಾಲದೆ ಒಬ್ಬರು, ಇಬ್ಬರು, ಮೂರು, ನಾಲ್ಕು, ಹಾಗೆ 4 ಜನ ಹೆಂಡತಿಯನ್ನು ಮದುವೆ ಮಾಡಿಕೊಂಡ. 4 ಜನ ಹೆಂಡತಿಯನ್ನು ಮದುವೆ ಮಾಡಿಕೊಂಡು ಸಮೃದ್ಧಿ ಆಗಿರ್ತಕ್ಕಂಥ ರಾಜ್ಯ, ಐಶ್ವರ್ಯ, ಊಟ ತಿಂಡಿ, ಸೇವಕರು, ಆಳು ಕಾಳು ಎಲ್ಲ ಸುಖಮಯವಾಗಿತ್ತು, ಆನಂದವೇನಾಗಿತ್ತು. ಒಂದು ದಿವಸ ರಾಜನ ತಲೆಯಲ್ಲಿ ವಿಚಾರ ಬಂತು. ದೇವರು ಎಲ್ಲ ಕೊಟ್ಟಾನೆ, ಎಲ್ಲ ಉತ್ತಮವಾಗಿರ್ತಕ್ಕಂಥ ಸೌಕರ್ಯದಿಂದ ಎಲ್ಲರೂ ನಾನು ಇದ್ದೀನಿ ಅಂತೂ ಹಿಂದಿಲ್ಲ ನಾಳೆ ನಾನು ವಯಸ್ಸಾದ ಮೇಲೆ ಅಥವಾ ಸಾವು ಬಂದ ಮೇಲೆ ಯಾವಾಗೇ ಬರಲಿ ನಾನು ಹೋಗಲೇಬೇಕು ಅಂತ ತಲೆಯಲ್ಲಿ ಬಂತು. ಆದರೆ ಅವನಿಗೆ 4 ಮಂದಿ ಹೆಂಡತಿ ಇರಲಿ, 4ನೇ ಹೆಂಡತಿ ಮೇಲೆ ಭಾಳ ಮೋಹ ಇತ್ತು. ಮೊದಲೇ ಹೆಂಡತಿ ಮೇಲೆ ಭಾಳ ಮೋಹ ಇಲ್ಲ. 4ನೇ ಹೆಂಡತಿ ಸಣ್ಣವಳು, ಅತಿ ಸುಂದರಿ ಆಗಿರ್ತಕ್ಕಂಥವಳು, 4ನೇ ಹೆಂಡತಿ ಮೇಲೆ ಭಾಳವಾಗಿರ್ತಕ್ಕಂಥ ಪ್ರೀತಿ, 2ನೇ ಹೆಂಡತಿ ಮೇಲೆ ಸಾಧಾರಣವಾದ ಪ್ರೀತಿ, 3ನೇ ಹೆಂಡತಿಯಲ್ಲಿ ಇನ್ನೂ ಕಡಿಮೆ, 4ನೇ ಹೆಂಡತಿ ಮೇಲೆ ಏನೂ ಪ್ರೀತಿನೇ ಇಲ್ಲ, ಇರಲೇ ಇಲ್ಲ. ಆದರೂ 4 ಮದುವೆಯನ್ನು ಮಾಡಿಕೊಂಡು ಸುಖಮಯವಾಗಿದ್ದ. ಒಂದು ದಿವಸ ತಲೆಯಲ್ಲಿ ಬಂದು, ನಾಳೆ ನಾನು ಸತ್ತು ಹೋದಾದ್ಮೇಲೆ ನನ್ನ ಜೊತೆ ಸಹಗಮನವನ್ನು ಯಾರಾದರೂ ಹೋಗಬೇಕು. ಬಹುಶಃ 4ನೇ ಹೆಂಡತಿ ಬರ್ತಾಳೆ, ಕಾರಣ ನನಗೆ ಅವಳ ಮೇಲೆ ಪ್ರೀತಿ ಹೆಚ್ಚು, ಅವಳಿಗೂ ನನ್ನ ಮೇಲೆ ಪ್ರೀತಿ ಭಾಳ, ಅವಳು ನನ್ನ ಜೊತೆ ಸಹಗಮನಕ್ಕೆ ಬರ್ತಾಳೆ ಅಂತ ವಿಶ್ವಾಸ. ಕೇಳೇ ಬಿಡೋಣ ಅಂತ 4ನೇ ಹೆಂಡತಿ ಮನೆಗೆ ಹೋದ. ಹೋಗಿ ಅವಳನ್ನು ಭೇಟಿಯಾದ. ನೋಡು, ಹಿಂದಿಲ್ಲ ನಾಳೆ ನಾನು ಯಾವಾಗ ಸಾಯ್ತೀನೋ ಗೊತ್ತಿಲ್ಲ, ಆಯುಷ್ಯ ಮುದ್ಮೇಲೆ ನಾನು ಸಾಯಲೇಬೇಕು, ಅದಕ್ಕೋಸ್ಕರ ನೀನು ನಾನು ಸತ್ತ ಮೇಲೆ ಸಹಗಮನಕ್ಕೆ ಬರ್ತೀಯೋ ಅಥವಾ ಬರಂಗಿಲ್ಲೋ ಅಂತ. ಅವಳು ಕೈ ಜೋಡಿಸೋದು, ಸರ್ವಥಾ ನನ್ನ ಜೊತೆ ಸಹಗಮನ ಬರಂಗಿಲ್ಲ, ಸರ್ವಥಾ ಸಾಧ್ಯ ನಾನೇ ಬರೋದು, ನಿನ್ನ ಜೊತೆಗೆ ನಾನು ಬರಂಗಿಲ್ಲ, ನೀನು ಹೋಗೋನು ಬರಂಗಿಲ್ಲ ಅಂತ ಹೇಳಿ ಸ್ವಚ್ಛವಾಗಿ 4ನೇ ಹೆಂಡತಿ ಮೇಲೆ ಯಾವನು ಬಹಳವಾಗಿರ್ತಕ್ಕಂಥ ಪ್ರೀತಿಯನ್ನು ಮಾಡ್ತಾ ಇದ್ದ ಆ ಹೆಂಡತಿ ನಾನು ನನ್ನ ಜೊತೆ ಬರಂಗಿಲ್ಲ ಅಂತ ಹೇಳಿದ್ರು. ಸರಿ, 3ನೇ ಹೆಂಡತಿ ನೋಡೋಣ ಅಂತ 3ನೇ ಹೆಂಡತಿ ಹತ್ರ ಹೋದ. ಆ 3ನೇ ಹೆಂಡತಿನ ಕರೆದು ಕೇಳ್ದ, ನಾಳೆ ಹಿಂದಿಲ್ಲ ನಾಳೆ ನನಗೂ ಸಾವು ಬರ್ಬೋದು, ನೀನು ನನ್ನ ಜೊತೆ ಸಹಗಮನಕ್ಕೆ ಬರ್ಲಿಕ್ಕೆ ಸಿದ್ಧ ಆಗಿದ್ದೀನಿ, ನಾನು ಹೋದ್ಮೇಲೆ ನನ್ನ ಜೊತೆ ಬರ್ತೀಯೇನು ಅಂತ ಕೇಳಿದ. ಅವಳೊಂದು ಸಹಗಮನಂತೂ ಬರಂಗಿಲ್ಲ ಮೊದಲನೇದಾಗಿ, 2ನೇದಾಗಿ ನಾನು ಮತ್ತೊಂದು ಮದುವೆ ಮಾಡ್ಕೊಂಡ್ಬಿಡ್ತೇನೆ, ನೀನು ಹೋದ್ರೆ ನೀನು ಬರೋಂಗಿಲ್ಲ, ಇನ್ನೊಬ್ಬ ಗಂಡ ಅಂತೇನೆ ಮತ್ತೊಂದು ಮದುವೆ ಮಾಡ್ಕೊಂಡು ಮತ್ತೊಬ್ಬರೊಂದೇ ಸುಖ ಆಗಿರ್ತೇನೆ ಹೊರತಾಗ ನಾನು ನಿನ್ನ ಜೊತೆ ಬರೋಂಗಿಲ್ಲ. 4ನೇವಳು ಕೇವಲ ಬರಂಗಿಲ್ಲ ಅಂತ ಅಷ್ಟೇ ಹೇಳಿದ್ರು. 3ನೇವಳು ಬರಂಗಿಲ್ಲ ಅನ್ನೋದು ಮಾತ್ರವಲ್ಲ, ಇನ್ನೊಂದು ಮದುವೆ ಆಗ್ತೇನೆ ಅಂತ ಹೇಳ್ಬಿಟ್ಟು. ಸರಿ ನೋಡೋಣ 2ನೇ ಹೆಂಡತಿ ಅಂತ ನೋಡಬೇಕು ಅಂತ 2ನೇ ಹೆಂಡತಿ ಮನೆಗೆ ಹೋದ. ಅವಳಿಗೆ ಕೇಳ್ದ, ನಾಳೆ ನಾನು ಸತ್ತು ಹೋದ್ಮೇಲೆ ನೀನು ಸಹಗಮನಕ್ಕೆ ಬರ್ತೀಯೇನು ಅಂತ ಅವಳನ್ನು ಕೇಳ್ದೆ. ಆಗ ಅವಳು ಹೇಳ್ತಾಳೆ, ನೋಡ್ರಿ, ನಿಮ್ಮ ಜೊತೆ ನಾನು ಕೊನೆವರೆಗೂ ಇರ್ತೇನೆ, ಸಾಯುವವರೆಗೂ ಇರ್ತೇನೆ, ಸ್ಮಶಾನದವರೆಗೂ ಬರ್ತೇನೆ, ಸಂಸ್ಕಾರ ಆಗುವವರೆಗೂ ಇರ್ತೇನೆ, ಸಹಗಮನ ಮಾತ್ರ ಬರಂಗಿಲ್ಲ. ನಿಮ್ಮ ಜೊತೆ ನಾನು ದೇಹತ್ಯಾಗ ಮಾಡೋ ಮಾತ್ರ ನಾನು ಬರಂಗಿಲ್ಲ, ನಾನವಲ್ಲ ಅಂತ ಹೇಳಿ. ಇನ್ನು ಉಳಿದದ್ದು 1ನೇ ಹೆಂಡತಿ. ಇನ್ನು 1ನೇ ಹೆಂಡತಿನ ಕೇಳಬೇಕು ಅಂತ 1ನೇ ಹೆಂಡತಿ ಹತ್ರ ಹೋದ. ಅವಳು ಕೇಳ್ದ, ನೀನಾದ್ರೂ ಬರ್ತೀಯ ಏನೋ, ಆ 3 ಜನ ಅಂತೂ ಬರೋಣ ಅಂತಾರ, ನೀನೇನು ಮಾಡ್ತೀಯ? ಅವಶ್ಯವಾಗಿ ಬರ್ತೀಯ, ಈಗೂ ನಿಮ್ಮ ಜೊತೆಗಿದ್ದೇನೆ, ಕೊನೆ ಕಾಲಕ್ಕೂ ನಿಮ್ಮ ಜೊತೆಗಿರ್ತೇನೆ, ಸ್ಮಶಾನವರೆಗೂ ನಿಮ್ಮ ಜೊತೆ ಬರ್ತೇನೆ, ನೀವು ಸತ್ತು ಹೋದ್ಮೇಲೆ ಮುಂದಿನ ಜನ್ಮದವರೆಗೂ ನಾನು ನಿಮ್ಮ ಜೊತೆಗಿರ್ತೇನೆ, ಜನ್ಮ ಜನ್ಮಾಂತರ ನೀವು ಮುಂದಿನ ಜನ್ಮ ಏನಾಗ್ಬಿಟ್ಟಿದ್ರು ಆಗಲೂ ನನ್ನ ಜೊತೆ ಬರ್ತೇನೆ, ಬರೀ ಸಹಗಮನ ಮಾತ್ರವಲ್ಲ ಮುಂದಿನ ಜನ್ಮಕ್ಕೂ ನಿಮ್ಮ ಜೊತೆ ಬರ್ತೇನೆ ಅಂತ ಹೇಳಿ ಸಂತೋಷ ಆದ. ಯಾವ ಹೆಂಡತಿ ನಾನು ಎಷ್ಟ ದ್ವೇಷ ಮಾಡ್ತಿದ್ದೆ ಅವಳೇ ನನ್ನ ಜೊತೆ ಬರ್ತಾಳೆ ಅಂತ ಸಂತೋಷ ಆಯಿತು. ಇದೇನಿದು, 4ನೇ ಹೆಂಡತಿ ಬರಂಗಿ ಇಲ್ಲ ಅಂತ ಹೇಳ್ತಾರೆ, 2ನೇ ಹೆಂಡತಿಗಳು ಬರಂಗಿಲ್ಲ, ಜೊತೆಗೆ ಇನ್ನೊಂದು ಮದುವೆ ಆಗ್ತಿದೆ ಅಂತ ಹೇಳಿದ್ರು, 3ನೇ ಹೆಂಡತಿ ಕೊನೆವರೆಗೂ ಬರ್ತೇನೆ, ಸ್ಮಶಾನವರೆಗೂ ಇರ್ತೇನೆ, ಹೊರತಾಗ ಸಹಗಮನ ಬರಂಗಿಲ್ಲ ಅಂತ ಅವಳು ಹೇಳಿದ್ದು.
ಮೊದಲೇ ಅವಳು ಮನೆವರೆಗೂ ಬರ್ತೇನೆ, ಈಗಲೂ ಇರ್ತೇನೆ, ಮುಂದಿನ ಜನ್ಮವರೆಗೂ ಬರ್ತೇನೆ ಅಂತ ಹೇಳ್ತಾ ಇದ್ದಾಳೆ. ಎಂದು ಏನಿದು ಈ ಕಥೆ ಮರ್ಮ ಏನು ಗೊತ್ತೇನೆ? 4 ಜನ ಹೆಂಡತಿಯರು ಅಂದ್ರೆ ಯಾರು? 4ನೇ ಹೆಂಡತಿ ಯಾರು? ನಿಮ್ಮ ಜೊತೆ ಬರಂಗಿಲ್ಲ ಅಂತ ಹೇಳ್ತಕ್ಕಂಥದ್ದು ಯಾರು? ಒಟ್ಟಿಗೆ ಬರಂಗಿಲ್ಲ ಅಂತ ಹೇಳ್ತಕ್ಕಂಥ 4ನೇ ಹೆಂಡತಿ ಯಾರು ಅಂದರೆ ಈ ನಮ್ಮ ಪಂಚಭೌತಿಕವಾದ ಶರೀರ. ಈ ಶರೀರ ನಾವು ಹೋದ್ಮೇಲೆ ನಮ್ಮ ಜೊತೆ ಬರಂಗಿಲ್ಲ. ನಿಜವಾಗ ನಾವು ಹೆಚ್ಚು ಪ್ರೀತಿ ಮಾಡೋದು ಯಾರನ್ನ? ಅವನು ಹೆಂಗೆ 4ನೇ ಹೆಂಡತಿನ ಪ್ರೀತಿಸಿದ? ಶರೀರವನ್ನೇ ಹೆಚ್ಚು ಪ್ರೀತಿ ಮಾಡ್ತೇವೆ. ಎಷ್ಟು ವಯಸ್ಸಾದಂತೆ ಇನ್ನೂ ಸಣ್ಣವರಂತೆ ಕಾಣಬೇಕು ಅಂತ ತಲೆಗೆ ಬಣ್ಣ ಬಡ್ಕೋತೇವೆ, ಮುಖಕ್ಕೆಲ್ಲ ಬಣ್ಣ ಹಚ್ಕೋತೇವೆ, ಸಾಧ್ಯವಾದ ಹೊಸ ಹೊಸ ಬಟ್ಟೆ ಹಾಕೊಳ್ತೇವೆ. ಇನ್ನೂ ನಾವು ಸಣ್ಣವರಿದ್ದೀವಿ ಅಂತ ತೋರಿಸುವಂತೆ ಅಲಂಕಾರ ಮಾಡಿಕೊಂಡು ಅದ್ರ ಮೇಲೆ ಅತೀಯಾದ ಮೋಹ ಮಾಡ್ತೀವಿ. 4ನೇ ಹೆಂಡತಿ ಮೇಲೆ ಮೋಹ ಮಾಡುವಂತೆ ಈ ಶರೀರದ ಮೇಲೆ ಮೋಹ ಮಾಡ್ತೇವೆ. ಆದರೆ ನಾಳೆ ಹೊರಟು ಹೋದ್ಮೇಲೆ ಶರೀರ ಇಲ್ಲೇ ಸ್ಮಶಾನದಲ್ಲಿ ಬೂದಿ ಆಗ್ತದೆ ವಿರಹ ನಮ್ಮ ಜೊತೆಗೆ ಬರಂಗೇ ಇಲ್ಲ. ಆದ್ದರಿಂದ ಬರಕ್ಕಿಲ್ಲ ಅಂತ ಅವಳು ಹೇಳಿದ್ರು. 3ನೇ ಹೆಂಡತಿ ಯಾರು? 3ನೇ ಹೆಂಡತಿ ಅಂದ್ರೆ ನಾನು ಇನ್ನೊಂದು ಮದುವೆ ಆಗ್ತೇನೆ, ಬರಂಗಿಲ್ಲ, ಇನ್ನೊಂದು ಮದುವೆ ಆಗ್ತೇನೆ ಅಂತ. 3ನೇ ಹೆಂಡತಿ ಯಾರು ಅಂತಂದರೆ ನಾವು ಸಂಪಾದನೆ ಮಾಡೋದು ಆಸ್ತಿ ಪಾಸ್ತಿ, ಆಸ್ತಿ ಅಂತಸ್ತು, ಐಶ್ವರ್ಯ, ಕಾರು, ಮನೆ, ಬಂಗ್ಲೆ, ನಾವೇನು ಮಾಡಿರ್ತೀವಿ ಯಾವುದು ನಮ್ಮ ಜೊತೆ ಬರಂಗಿಲ್ಲ. ಇಷ್ಟು ಮಾತ್ರ ಅಲ್ಲದೆ ಇನ್ನೊಬ್ಬರು ಪಾಲಾಗ್ತದೆ. ಅವ್ರು ಹೇಗೆ ಇನ್ನೊಂದು ಮದುವೆ ಆಗ್ತೀನಿ ಅಂತ ಹೇಳಿದ್ರು ಇನ್ನೊಬ್ಬರು ಬದುಕಿದ್ದವರು ಅಣ್ಣನೋ ತಮ್ಮನೋ ಮಕ್ಕಳು ಸೊಸೆಂದ್ರು ಹೆಣ್ಮಕ್ಳು ಅಳಿಯಂದ್ರು ಯಾರೋ ಹಚ್ಕೊಂಡು ಹೋಗ್ಬಿಡ್ತಾರೆ. ಇನ್ನೊಂದು ಮದುವೆ ಆಗ್ತೇನೆ ಅಂತ ಹೇಳಿದಂತೆ ಇನ್ನೊಬ್ಬರು ಪಾಲಾಗ್ತೇನೆ ಅಂತ ಹೇಳಿದ್ದು 1ನೇ ಹೆಂಡತಿ. 2ನೇ ಹೆಂಡತಿ ಏನು ಹೇಳಿದ್ದು? ಸಹಗಮನಂತೂ ಬರಂಗಿಲ್ಲ, ಸ್ಮಶಾನವರೆಗೂ ಬರ್ತೇನೆ, ಕೊನೆವರೆಗೂ ಇರ್ತೇನೆ, ಆದರೆ ಸಹಗನ ಮಾತ್ರ ಬರಂಗಿಲ್ಲ. ಅಲ್ಲಿವರೆಗೂ ಬರೋರು ಯಾರು ಅಂದರೆ ಬಂಧು ಬಾಂಧವರು. ನಮಗೆ ಅತ್ಯಂತ ಆತ್ಮೀಯರಾಗಿರ್ತಕ್ಕಂಥ ನಮ್ಮವರಾಗಿರ್ತಕ್ಕಂಥ ಬಂಧು ಬಾಂಧವರು ಜೊತೆಗೂ ಇರ್ತಾರೆ. ಹೋದ್ಮೇಲೂ ಅಯ್ಯೋ ಪಾಪ ಒಳ್ಳೆಯವಿದ್ದ ಅಂತ ನಮ್ಮ ಜೊತೆ ಮಾಡ್ತು ಆಡ್ತಾರೆ. ಸ್ಮಶಾನವರೆಗೂ ಬರ್ತಾರೆ, ಸಂಸ್ಕಾರ ಮಾಡಿ ಮನೆ ತಿರುಗಿ ಬರ್ತಾರೆ. ಹೊರತಾಗಿ ಯಾರೂ ನಮ್ಮ ಜೊತೆ ಬರಂಗಿಲ್ಲ. ಹೀಗಾಗಿ 3ನೇ ಹೆಂಡತಿ ಅಂತಂದರೆ ಬಂಧು ಬಾಂಧವ. ಇನ್ನು ಉಳಿದದ್ದು 1ನೇ ಹೆಂಡತಿ. ಈಗಲೂ ಬರ್ತೇನೆ, ಈಗಲೂ ಇರ್ತೇನೆ, ಸ್ಮಶಾನವರೆಗೂ ಬರ್ತೇನೆ, ಸಹಗಮನವೂ ಹೋಗ್ತೇನೆ, ಮುಂದಿನ ಜನ್ಮಕ್ಕೂ ನಿಮ್ಮ ಜೊತೆಗೆ ಅಂತ ಹೇಳ್ತಕ್ಕಂಥದ್ದು 1ನೇ ಹೆಂಡತಿ ಯಾರು ಅಂದರೆ ನಾವು ಮಾಡೋದ ಕರ್ಮ, ನಾವು ಮಾಡುವ ಧರ್ಮ, ನಾವು ಮಾಡುವ ಪುಣ್ಯ, ನಾವು ಮಾಡುವ ಪಾಪ, ನಮ್ದೇನು ಕರ್ಮ ಇದೆ, ಒಳ್ಳೆ ಧ್ಯಾನ ರೂಪವಾಗಿರ್ತಕ್ಕಂಥ ಮಾಡಲಿ, ದಾನ ಧರ್ಮ ಮಾಡಿರ್ತಕ್ಕಂಥ ಆಗಲಿ, ಏನೇ ಮಾಡಿರ್ತಕ್ಕಂಥ ಕರ್ಮ ಅದು, ಆ ಕರ್ಮ ಅಲ್ಲಿ ನಾವು ಸ್ಮಶಾನಕ್ಕೆ ಹೋದಾಗ ಅಲ್ಲಿವರೆಗೂ ನಮ್ಮ ಜೊತೆಗೆ ಇರ್ತದೆ. ಮುಂದಿನ ಜನ್ಮದಲ್ಲಿ ಬಂದು ಯಾವ ಜನ್ಮದಲ್ಲಿ ಮನುಷ್ಯನೋ ಪ್ರಾಣಿನೋ ಪಶುನೋ ಪಕ್ಷಿನೋ ಕ್ರಿಮಿನೋ ಕೀಟನೋ ಏನು ಜನ್ಮದಲ್ಲಿ ನಾವು ಹುಟ್ಟಿರ್ತೇವೆ ನಾವು ಮಾಡತಕ್ಕಂಥ ಕರ್ಮ ನಾವು ಅನುಭವಿಸಲೇಬೇಕು. ಆ ನಾವು ಮಾಡತಕ್ಕಂಥ ಪುಣ್ಯ ಪಾಪ ರೂಪವಾಗಿರ್ತಕ್ಕಂಥ ಕರ್ಮ ಎಲ್ಲಿ ಹೋದಲ್ಲೂ ನಮ್ಮ ಜೊತೆಗೆ ಬರ್ತದೆ. ಅದಕ್ಕೋಸ್ಕರಾಗಿ ಮೊದಲೇದಾಗಿರ್ತಕ್ಕಂಥದ್ದು ಏನು ಕರ್ಮ ಇದೆ ಅದು 1ನೇ ಹೆಂಡತಿಯನ್ನೇ ಹೆಚ್ಚು ಪ್ರೀತಿಸಬೇಕು ಅಂದರೆ ಒಳ್ಳೆ ಉತ್ತಮವಾಗಿರ್ತಕ್ಕಂಥ ಕರ್ಮವನ್ನು ಮಾಡಿ, ಸಾತ್ವಿಕವಾಗಿರ್ತಕ್ಕಂಥ ಕರ್ಮ ಮಾಡಿ, ದಾನ ಧರ್ಮ ರೂಪವಾಗಿರ್ತಕ್ಕಂಥ ದೇವ ಪೂಜಾರಿ ಕರ್ಮ ರೂಪವಾಗಿರ್ತಕ್ಕಂಥದ್ದು, ಗುರು ಹಿರಿಯರಿಗೆ ನಮಸ್ಕಾರ ಗೌರವ ಕೊಡ್ತಕ್ಕಂಥ ಕರ್ಮ, ಸಾತ್ವಿಕವಾಗಿರ್ತಕ್ಕಂಥ ಪುಣ್ಯಮಯವಾಗಿರ್ತಕ್ಕಂಥ ಎಷ್ಟು ಕರ್ಮಗಳನ್ನು ನಾವು ಮಾಡ್ತೇವೆ ಅದು ನಮ್ಮ ಜನ್ಮಾಂತರವರೆಗೂ ನಮ್ಮ ಜೊತೆಗೆ ಬರ್ತದೆ. ಅದಕ್ಕಾಗಿ ಈ 4 ಮಂದಿ ಹೆಂಡತಿಯರು ರಾಜರಿಗಿದ್ದರು ಎಂಬತಕ್ಕಂಥ ಕಥೆಯ ಒಳಗಿರ್ತಕ್ಕಂಥ ಮರ್ಮ. ಈ ಕಥೆ ತಿಳಿಬೇಕಾಗಿರ್ತಕ್ಕಂಥದ್ದು ಸತ್ಕರ್ಮಗಳನ್ನು ಮಾಡಿ ಸಾಧ್ಯವಾದಷ್ಟು ಪುಣ್ಯ ಕರ್ಮವನ್ನು ಮಾಡೋದ್ರಿಂದಾಗಿ ಜನ್ಮಾಂತರಗೂ ನಮ್ಮ ಜೊತೆಗೆ ಬರ್ತದೆ, ಬಂದು ಯಾವಾಗಲೂ ನಮ್ಮನ್ನು ಅದೇ ಕಾಪಾಡ್ತಾರೆ. ಅದಕ್ಕೋಸ್ಕರಾಗಿ ಸಂಸಾರದಲ್ಲಿ ಎಷ್ಟು ಇರಬೇಕು ಅಂದರೆ ದಾಸರಂತಾರೆ ಈಸಬೇಕು, ಇದ್ದು ಜಯಿಸಬೇಕು ಅಂದರೆ ಇರಬೇಕು, ಅದರಲ್ಲಿ ಇರಬಾರದು ಅಂತಿಲ್ಲ, ಇದ್ದು ಜಯಿಸಬೇಕು, ಗೆದ್ದು ಭಗವಂತನ ಧ್ಯಾನವನ್ನು ಮಾಡ್ತಾ ಗೆಲ್ಲಬೇಕೆ ಹೊರದಾಗ ಅದರಲ್ಲೇ ಆಸಕ್ತನಾಗಿ ಕೊಡಬಾರದು ಅಂತಂದು ಮರ್ಮ ಈ ಕಥೆಯನ್ನು ನಾವು ಕೇಳ್ತೇವೆ. ಭಗವಂತ ಈ ಥರದ ಒಂದು ಒಳ್ಳೆ ಉತ್ತಮವಾಗಿರ್ತಕ್ಕಂಥ ಜ್ಞಾನವನ್ನು ಕೊಟ್ಟು ಹೆಚ್ಚು ಆಸಕ್ತಿಯನ್ನು ಆಗದೆ ಅವನ ಪಾದಾರವಿಂದಗಳಲ್ಲಿ ಹೆಚ್ಚು ವಿಶೇಷವಾಗಿರ್ತಕ್ಕಂಥ ಆಸಕ್ತಿಯನ್ನು ಕೊಟ್ಟು ಪರಮಾತ್ಮ ನಮ್ಮ ಅನುಗ್ರಹವನ್ನು ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಮುಕ್ತಾಯ ಮಾಡೋಣ. ನಮಸ್ಕಾರ. ಹರೇ ಶ್ರೀ ಕೃಷ್ಣ.